music. ಸೊ ಗುಡ್ ಮಾರ್ನಿಂಗ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಹಾಗೆ ಚೆನ್ನಾಗಿರಿ, ಖುಷಿಯಾಗಿರಿ, ನಗ್ತಾ ಇರಿ. ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ CSR ರೈಡರ್. ಸೊ ಮೊದಲಿಗೆ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು. ಸೊ ಇವತ್ತು ಡೇಟ್ 8/9/2024. ನಿನ್ನೆ ಗೌರಿ ಗಣೇಶ ಹಬ್ಬ. ಈ ತಿಂಗಳು ಫುಲ್ ಮಾಡ್ತಾರೆ ಗೌರಿ ಗಣೇಶ ಹಬ್ಬ. ದಸರಾ ಆಗೋವರೆಗೂ ಉಳಿಸ್ತಾರೆ ಗಣೇಶನ. ಸೊ ಹಬ್ಬದ ಊಟ ನಿನ್ನೆ DV ಬ್ರೋ ಮಸ್ತಾಗಿ ಕೊಟ್ಟಿದ್ದಾರೆ. ಎಲ್ಲ ಹಬ್ಬ ಮಾಡಿ ಊಟ ಕೊಟ್ಟರೆ ನಮ್ಮ ಬ್ರೋ ಊಟ ಕೊಟ್ಟ ಮೇಲೆ ಹಬ್ಬ ಮಾಡೋಕ್ಕೆ ಬರ್ತವ್ರೆ. ಸೊ ಇವತ್ತು 8ನೇ ತಾರೀಕು ಫ್ರೈಸ್ ಫ್ಯಾಕ್ಟ್ರಿಲಿ ಮೀಟಪ್ ಇದೆ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ದಿ ಮೇನ್ ರೀಸನ್ ಟು ಗೋ ದೇರ್, ಗಣೇಶ ಕೊಡಿಸ್ತಾ ಇದ್ದಾರೆ. ಸೊ ಗಣೇಶನ ನೋಡಿ ಹಾಗೆ DV ಬ್ರೋನ ಮೀಟ್ ಆಗಬೇಕು ಅಂತಲೂ ಇತ್ತು. ಸೊ DV ಬ್ರೋ ಮೀಟಾಗಿ ಆ್ಯಂಡ್ ಬಾಂಡ್ ವಿಶ್ ಬೈಕರ್ ಬರ್ತಾಯಿದ್ದಾರೆ. ಸೊ ಅವರು ಕಿತ್ತಾಡಿ ಕಿರಣ್ ಬ್ರೋ ಮೀಟಪ್ಪಲ್ಲೇ ನಾನು ಮೋಹನ್ ಜೈನ್ ಅವ್ರಿಗೆ ಕೇಳಿದ್ದೆ, ಬ್ರೋ ಬಾಂಡ್ ಬಿಶ್ ಬೈಕರ್ ಬರಲ್ವಾ ಅಂತ. ಇಲ್ಲ ಬ್ರೋ ಅವ್ರಿಗೇನೋ ಕೆಲಸ ಇದೆ ಅಂತ ಹೇಳಿದರು. ಅದೇನು ಕೆಲಸ ಇದೆ ಅದೇನಿದೆ ಅಂತೆಲ್ಲ ಆಮೇಲೆ ಗೊತ್ತಾಯಿತು. ಯಾಕೆ ಬಂದಿಲ್ಲ, ಏನು ಕೆಲಸ ಇತ್ತು, ಸುಮ್ಮನೆ ಯಾಕೆ ಗುರು ಕಾಂಟ್ರವರ್ಸಿಗಳು. ಸೊ ಬಿಡಿ ಆಯಿತು, ಕಾಂಟ್ರವರ್ಸಿ ಬಗ್ಗೆ ಈ ಬ್ಲಾಗಲ್ಲಿ ಎಂತಕ್ಕೆ ಮಾತಾಡೋಣ. ಸೊ ಬರೋಣ, ಅದಕ್ಕೂ ಆ ಟಾಪಿಕ್ಗೂ ಬರ್ತೀನಿ ಶೀಘ್ರದಲ್ಲಿ. ಕಂಪ್ಲೀಟ್ಲಿ ಒನ್ ಮ್ಯಾನ್ ಶೋ ಆಗೋಯ್ತು ಗುರು ಅದು ಕಾಂಟ್ರವರ್ಸಿ ವಿಡಿಯೋ. ಸೊ ಗೆಸ್ಟಾಗಿ ಯಾರ್ಯಾರು ಬರ್ತಾ ಇದ್ದಾರೆ ಅಂತಂದರೆ, ನಮ್ಮ ಹರ್ಷಾಬ್ರು ಹೇಳಿದ್ದಾರೆ ಮಿಕ್ಸ್ಡ್ ಕಂಟೆಂಟ್, ಅಂದರೆ ಗೇಮರ್ಸು ಬರ್ತಾ ಇದ್ದಾರಂತೆ, ಮೋಟೋ ವ್ಲಾಗರ್ಸು ಬರ್ತಾ ಇದ್ದಾರಂತೆ. ಸೊ ನನಗೆ ಗೊತ್ತಿರೋ ಹಾಗೆ ಮೋಟೋ ವ್ಲಾಗರ್ಸಲ್ಲಿ ಬಾಂಡ್ ಬಿಶ್ ಬೈಕರ್, ಮೋಹನ್ ಜಯಣ್ಣ, ನಮ್ಮ DV ಬ್ರೋ, ಮತ್ತು ಇನ್ಯಾರು XP ಗರ್ಲ್, ಗೋಲ್ಡನ್ ಥ್ರಾಟಲ್, ಥ್ರಾಟ್ಲರ್ ಅವರೇ ಹರ್ಷ. ಸೊ ಮೋಸ್ಟ್ಲಿ ಬಾಂಡ್ 14 ಬರ್ಬೋದು. ಸೊ ಇವರೆಲ್ಲ ಬರ್ತಾರೆ. ಸೊ ಲೆಟ್ಸ್ ಎಂಜಾಯ್ ದ ವೈಬ್ ಆಫ್ ಗಣೇಶ ಫೆಸ್ಟಿವಲ್. A few moments later. ಇದೇ ಬೈಕ್ ಝೋನ್ ಅಂತ ಇದೆಯಲ್ಲ, ಸೊ ಇಲ್ಲೇ ಬಂದಿರೋದು. ಫ್ರಂಟು ಬ್ರೇಕ್ ಪ್ಯಾಡ್ ಹಾಕ್ಸಿದ್ರು ಸೌಂಡ್ ಬರ್ತಾ ಇದೆ, ಅದನ್ನು ತೋರಿಸೋಣ ಅಂತ. ಏನು ಹೇಳ್ತಾರೆ ನೋಡೋಣ ಬನ್ನಿ. ನ್ಯೂಟ್ಲು ಮಾಡು. ಹಾಂ, ಒರಿಜಿನಲ್ ಕಾಸ್ಟ್ಲಿ ಆಗುತ್ತೆ ತಾನೇ? ಕಾಸ್ಟ್ಲಿ ಆಗುತ್ತೆ ತಾನೇ ನಾವು ಒರಿಜಿನಲ್ಲು? 1000 ಚಿಲ್ಲರೆ. ಫೋನ್ ಮಾಡಿದ್ರೆ ಫ್ರೆಂಡ್ಸ್ ಏನೋ ಕಮ್ಮಿ ಇದೆ, ಬ್ಯಾಕ್ ಹಾಂ, ಲೋಕಲ್ ಬೇಗ ಹೋಯ್ತು ಅಂದರೆ ಅದು ಒರಿಜಿನಲ್ ಟ್ರೈ ಮಾಡಿ. ಒರಿಜಿನಲ್ ಇಷ್ಟು ಬರೋಣ ನೀವು ಪ್ರೈಸ್ ಅಣ್ಣ, ಅದೇ 1000 ರೂಪಾಯಿವರೆಗೆ ಟ್ರೈ ಮಾಡಿ ನೋಡಿ, ಕಮ್ಮಿ ಇದ್ರೆ. ಥಿಕ್ನೆಸ್ ಒಂದೇ ಬರುತ್ತಲ್ಲ ಅಣ್ಣ ಒರಿಜಿನಲ್ಲು ಮತ್ತು ಇದು? ಅಂದರೆ ಇದು ಕ್ವಾಲಿಟಿ ವೈಸ್ ಹೋಗುತ್ತಾ ಅಣ್ಣ? ಬ್ರೇಕ್ ಪ್ಯಾಡ್ ಇದೆಯಾ? R15 ಬ್ರೇಕ್ ಪ್ಯಾಡ್ ಅಣ್ಣ. ಬ್ಯಾಕ್ ಕೂತ್ಕೊಡಿ ಒಂದು, ಬ್ಯಾಕದೊಂದು. ಹಾಂ, ಫ್ರಂಟದೇನು ಬೇಡ ಬಿಡು. ಹಾಂ, V4 ವರ್ಷನ್ 4. ಇದೆಷ್ಟು ಅಣ್ಣ? 995ನಾ? 990 ಮಾಡಿ. 990 ಅಣ್ಣ ಆಗಿದೆ. ನೋಡಿ ಗೈಸ್, ಫ್ರಂಟು ಬ್ರೇಕ್ ಪ್ಯಾಡು 250, ರೇರ್ ಬ್ರೇಕ್ ಪ್ಯಾಡು 990. ಥಿಕ್ನೆಸ್ಸು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇನ್ನೂ ಟೈಮ್ 1:15 ಅನಿಸುತ್ತೆ, 3 ಗಂಟೆಗೆ DV ಬರ್ತಾ ಇದ್ದಾರೆ. ಡಿವಿಯನ್ಸಲ್ಲಿ ನಾನು ಒಬ್ಬ. ಸೊ ಬನ್ನಿ, ಅಲ್ಲಿ ಹೋಗ್ಬಿಟ್ಟು ಸಿಗ್ತೀನಿ ನಿಮಗೆ. ಖೈದಿ 6106 ಏನ್ರಿ ಮೀಡಿಯಾ.
ಯಾವ ಥರ ಅಭಿಮಾನಿಗಳಿರ್ತಾರೆ ನೋಡಿ. ಕೈದಿ. ಸೊ ಬಾಯ್ಸ್, ವಿಜಯನಗರ ಫ್ರೈಸ್ ಫ್ಯಾಕ್ಟ್ರಿ ಹಂಪಿ ನಗರ್ಗೆ ಹೋಗ್ತಾ ಇದ್ದೀವಿ. ಟೈಮ್ ಬಂದು 2:15. ಸೊ ಬಾಯ್ಸ್ ಬಂದ್ವಿ ಫ್ರೈಸ್ ಫ್ಯಾಕ್ಟ್ರಿ ಹತ್ರ. ನೋಡೋಣ ಬನ್ನಿ ಯಾವ ಯೂಟ್ಯೂಬರ್ಸ್ ಇದ್ದಾರೆ, ಏನು ಕತೆ ಏನು ಅಂತ. ಲೈಟಿಂಗ್ಸ್ ಎಲ್ಲ ಹಾಕ್ಬಿಟ್ಟಿದ್ದಾರೆ, ಇನ್ನೂ ಯಾರೂ ಬಂದಿಲ್ಲ. ಇಲ್ಲೇ ಇದ್ದೀರಾ? ಐ ಥಿಂಕ್ ಬ್ಯಾಂಗ್ಳೂರಲ್ಲಿ ಈ ತರ ಎಲ್ಲರೂ ಯಾವಾಗೂ ಸಿಕ್ಕಿರಲಿಲ್ಲ. ಅಟ್ಲೀಸ್ಟ್ ನನಗೆ ಗೊತ್ತಿರೋ ಹಾಗೆ ಪ್ರಾಬ್ಲಿ ಬ್ರೇಕ್ಫಾಸ್ಟ್ ರೈಸ್ ಅಥವಾ ರೈಸ್ಗೆ ಇಕ್ಕೆ ಹೋದಾಗ ಸ್ವಲ್ಪ ವೀಕತ್ ಆಗ್ತಾ ಇದ್ವಿ. ಬಟ್ ಇವಾಗ ಒಂದು ಗಣೇಶನ ಸನ್ನಿಧಿಯಲ್ಲಿ ಎಲ್ಲರೂ ಸಿಕ್ಕಿದ್ವಿ. ಸೊ ಅದೇ ಖುಷಿ. ನಾನು ಹೇಳಿಲ್ಲ, ಎಲ್ಲ ವಿಘ್ನಗಳು ನಿವಾರಣೆಯಾಗಿ ಎಲ್ಲರೂ ಚೆನ್ನಾಗಿರೋಣ ಅಂತ ಅನಿಸ್ತೀನಿ. ಎಲ್ಲ ಇಷ್ಟರಲ್ಲಿ ನಿಮ್ಮ ಟಾಪ್ ಲೈನ್ ಬೈಕ್ ಯಾವುದು? ಫಸ್ಟ್ ಫೇವರೇಟ್ ಬೈಕ್ ಯಾವುದು? ಮೂರು ಜನ ಟೆಕ್ಸ್ಟ್ ತೋರಿಸ್ಬಿಟ್ಟು ಸಮಸ್ಯೆ ಆಕ್ಚುಲಿ ಹೇಳ್ಬೇಕಂದ್ರೆ ಮೈಸೂರು ಹೋಗ್ಬೇಕಿತ್ತು. ಫ್ಯಾಮಿಲಿಗೇನೋ ಒಂದು ಇವೆಂಟ್ ಇತ್ತು. ಬಟ್ ಎಲ್ಲರಿಗೋಸ್ಕರ ಫ್ಯಾಮಿಲಿ ಆಗಿದ್ದಾರೆ. ಅಥವಾ ಎಲ್ಲ ಯೂಟ್ಯೂಬರ್ಸ್ ಒಟ್ಟಿಗೆ ಕೊಂಡಿಸಿ ಒಂದು ದೊಡ್ಡ ಒಂದು ಮೀಟಪ್ ಮಾಡಿರೋದು. ಯೂಶಲಿ ಗಣೇಶ ಹಬ್ಬ ಅಂದಾಗ ಚಿತ್ರಪಟದಲ್ಲಿ ಇರುತ್ತೆ, ಬಟ್ ಈ ರೇಂಜ್ಗೆ ಮಾಡಿರೋದು ವರ್ಷ ಅವರು ಪ್ರಾಬ್ಲಿ ಫಸ್ಟ್ ಟೈಮ್ ಅನ್ಸುತ್ತೆ. ಫೀಲಿಂಗ್ ಗ್ರೇಟ್ ಟು ಬಿ ಅ ಪಾರ್ಟ್ ಆಫ್ ಇಟ್. ಥ್ಯಾಂಕ್ ಯು ವರ್ಷ ಫಾರ್ ಇನ್ವೈಟಿಂಗ್. ಅಂಡ್ ನಾನು ಇನ್ನೂ ನೋಡಿದ್ದೀನಿ, ಮ್ಯಾಜಿಕ್ ಶೋ ಎಲ್ಲ ನೋಡಿದ್ದೀನಿ, ತುಂಬ ಚೆನ್ನಾಗಿದೆ. ಅದೇ ಪೂಜೆ ಆಗಿದ್ದೆ. ಸೊ ನಾನು ಸ್ಟಾರ್ಟ್ ಮಾಡಿದ್ದು ಸಮ್ವೇರ್ ಅರೌಂಡ್ 2019. ಸೊ ಆಗ ಯಾರು ಕನ್ನಡ ಮೋಟೋಲವರ್ಸ್ ಇಲ್ಲಿ ಪ್ರಾಬ್ಲಿ ಹರ್ಷತ್ ಅಂತ ಕರ್ನಾಟಕ ಬೈಕರ್ ಅಂತ ಒಬ್ಬರಿದ್ರು. ಅವರ ಬಿಟ್ಟಿ ಕನ್ನಡ ಮೋಟೋಲವರಿಗೆ ಯಾರು ಇರಲಿಲ್ಲ. ಅಂಡ್ 2020 ಪ್ರಾಬ್ಲಿ ಟಿವಿ ಕನ್ನಡ ಬಂತು. ಟಿವಿ ಬಂದಾಗ ಪ್ರಾಬ್ಲಿ ಎಲ್ಲ ಕನ್ನಡ ಮೋಟೋಲವರ್ಸ್ಗೂ ಒಂದು ಬೂಸ್ಟ್ ಸಿಕ್ತು. ಬಿಕಾಸ್ ಅವರು ಮಾಡ್ತಾ ಇದ್ದ ವಿಡಿಯೋಸ್ಗೆ ರೀಚ್ ಏನ್ ಬರ್ತಾ ಇತ್ತು ಅಂತ ಹೇಳಿದ್ರೆ ನಮ್ದೆಲ್ಲ ಸಜೆಷನ್ಸ್ ಬರೋದು. ಸೊ ಪ್ರಾಬ್ಲಿ ಈ ಒಂದು ಪೈನಿಯರ್ ಇನ್ ಕನ್ನಡ ಮೋಟೋಲವಿಂಗ್ ಅಂತ ಹೇಳ್ಬೋದು. ಅದಾದ್ಮೇಲೆ ಸುಮಾರು ಜನ ಬಂದರು. ನಾವು ಇಟ್ಸ್ ಬಿಕಮ್ ಅ ಗುಡ್ ಕಮ್ಯುನಿಟಿ. ಅಂಡ್ ರೀಸೆಂಟ್ ಆಕ್ಟಿವಿಟೀಸ್ ನೋಡಿದ್ರೆ ಸ್ವಲ್ಪ ಬೇಜಾರಾಗುತ್ತೆ. ಒಬ್ಬರು ಒಬ್ರು ವಿಡಿಯೋಸ್ ಮಾಡ್ಕೊಂಡು ಹೋಗ್ತಾನೆ ಇದ್ದಾರೆ. ಬಟ್ ಐ ವಿಶ್ ದಿಸ್ ಎಂಡ್ ಸೂನ್. ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಮಾತಾಡಿದ್ರೆ ಏನೇ ಪ್ರಾಬ್ಲಮ್ ಇದೆ ಸಾಲ್ವ್ ಆಗುತ್ತೆ. ನಾಟ್ ಓನ್ಲಿ ಯೂಟ್ಯೂಬ್, ಯಾವುದೇ ಕಮೆಂಟ್ ಆಗಿರಲಿ, ಇಟ್ ಜಸ್ಟ್ ಟೇಕ್ಸ್ ಫ್ಯೂ ಮಿನಿಟ್ಸ್. ಮುಂದೆ ಕೊಟ್ಟು ಮಾತಾಡಿದಾಗ ಏನೇ ನಮಗೆ ಮನಸ್ತಾಪ ಇದ್ರೆ ನಾವು ಹೋಗ್ಬಿಡುತ್ತೆ. So I wish this ends soon. Actual journey ಇದು ನಮ್ಮ ಕರ್ನಾಟಕ ಸಂಘ ಓಪನ್ ಮಾಡ್ತಾರೆ 2021. ಸೊ 3 years ಪ್ಲಸ್ ಆಗಿದೆ ಈಗ. ಎಲ್ಲ ನಿಮ್ಮಗಳ ಸಪೋರ್ಟು, ನಿಮ್ಮಗಳ ಬ್ಲೆಸ್ಸಿಂಗ್ಸು, ತುಂಬ ಸಪೋರ್ಟ್ ಕೊಟ್ಟಿದ್ದೀರ ಈ ತನಕ. ಮುಂದೆ
ಥ್ಯಾಂಕ್ಸ್ ಆಲ್ ದಿಸ್ ವಾಯ್ಸ್ ಫಾರ್ ರಿಮೇನಿಂಗ್ ಆರ್ಗನೈಸಿಂಗ್ ಗಣೇಶೋತ್ಸವಕ್ಕೆ ನನ್ನ ಕರೆದಿದ್ದು ತುಂಬ ಖುಷಿ ಆಗ್ತದೆ. ತುಂಬ ಗೌರವಿಸಿದ್ದು ತುಂಬ ಖುಷಿ ಆಗ್ತದೆ. ಇದೇ ಪ್ಲಾಟ್ಫಾರ್ಮ್ ಎಲ್ಲರೂ ನೋಡೋಕ್ಕೆ. ಥ್ಯಾಂಕ್ ಯು. ಹೌದು, ಹನ್ನೆರಡು ನಮ್ಮ ಮುಂದೆ ಫಸ್ಟ್ ಸ್ಟಾರ್ಟಿಂಗ್ ಸ್ಟಾರ್ಟ್ ಮಾಡೋದು ಫ್ರೆಂಡ್ಸ್ ಸಕ್ಕರೆ ಸಪೋರ್ಟ್ ಮಾಡೋದು, ಎಲ್ರಿಗೂ ಒಂಥರ ಅಣ್ಣ ನಾವು ತಮ್ಮನ ಅನ್ನೋದು. ಇವಾಗಲೂ ಅಷ್ಟೇ ಏನು ಕಾಂಟ್ರವರ್ಸಿ ಆಗಿರ್ಬೋದು, ಬಟ್ ನಮ್ಮವ್ರು ನನ್ ಬಿಟ್ಕೊಳ್ಳೋ ಸಕ್ಕರೆ ಕಾನ್ಫಿಡೆನ್ಸ್. ಅದೊಂದೇ ವಿಷಯಕ್ಕೆ ಏನೇ ಇದ್ರು ದೇವರ ಮಠ ಕೇಳಿರೋದು ನೋಡ್ಬೇಕು ಇವರು ಅಂತ. ನಮ್ಮ ನೆಕ್ಸ್ಟ್ ನಮ್ಮ ಐ ಥಿಂಕ್ ಇವಾಗ ಇತ್ತೀಚೆಗೆ ಯಾರ್ಯಾರು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತಿದ್ದಾರೆ ನಮ್ಮ ಜರ್ನಿ ಬಿಕಾಸ್ ಆ ಟೈಮಲ್ಲಿ ಅವಾಗ ಒಂದು ಹೊಸ ಟ್ರೆಂಡ್ ಇತ್ತು. ಎಲ್ಲರೂ ಯೂಟ್ಯೂಬ್ನ ನೋಡೋದನ್ನ ಸ್ಟಾರ್ಟ್ ಮಾಡ್ಕೊಂಡ್ರೆ ಎಸ್ಪೆಷಲಿ ಕನ್ನಡದಲ್ಲಿ. ಬೇರೆ ಲ್ಯಾಂಗ್ವೇಜಲ್ಲೆಲ್ಲ ತುಂಬಾ ಯೂಟ್ಯೂಬ್ ಆಲ್ರೆಡಿ ಬಟ್ ಕನ್ನಡದಲ್ಲಿ ನಾವು ಮಾಡಿರ್ಬೋದಾದ್ರೆ ಇವತ್ತು 90% ಆಗಿತ್ತು. ಇನ್ಸ್ಪೈರ್ ಆಗಿತ್ತು. ಐ ಥಿಂಕ್ ಸಬ್ಜೆಕ್ಟ್ ಆಮೇಲೆ ಪ್ರತಿಯೊಬ್ಬರು ಒಂದು ಕಾಂಟ್ರಿಬ್ಯೂಷನ್ ಮಾಡಿದ್ರೆ ಯೂಟ್ಯೂಬ್ ಆಗಿರ್ಬೋದು, ಎಲ್ಲರೂ ಮಾಡಿದ್ರು. ಅದೆಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮದು ಯೂಟ್ಯೂಬರ್ಸ್ ಇದ್ದಾರೆ, ಇವ್ರನ್ನು ಬೆಳೆಸಬೇಕು ಅಂತ ಒಂದು ಸಪೋರ್ಟ್ ಕೊಟ್ಟಿದ್ದು ನಮ್ಮೆಲ್ಲ ಜನರು. ಸೊ ಮೊದಲನೇದಾಗಿ ನಮ್ಮ ಜನರಿಗೆಲ್ಲನೂ ಥ್ಯಾಂಕ್ಸ್ ಹೇಳಬೇಕು. ಯಾಕಂದ್ರೆ ಇವಾಗ ಯಾರೇ ಒಬ್ರು ಯೂಟ್ಯೂಬರ್ ನಾನು ಟಾಪಲ್ಲಿ ಇದೀನಿ ಅಂತ ಹೇಳಿದ್ರೆ ಇವರೇ ಕಾರಣ. ನಾನು ಅಷ್ಟೊಂದು ಆಕ್ಟಿವಿಟಿ ಆಗಿರೋದು ಎಲ್ಲರಿಗೂ ಸ್ಟಾರ್ಟ್ ಮಾಡಿದಾಗ ಕಂಪ್ಲೀಟ್ ಔಟ್ ಆಫ್ ಸೊ ಎಲ್ಲರಿಗೂ ಗೊತ್ತಿರ್ತದೆ ಆಲ್ರೆಡಿ. ನಾನು ಸ್ಟಾರ್ಟ್ ಮಾಡಿದ್ದು 2020 ಮಾರ್ಚ್ ಏಪ್ರಿಲಲ್ಲಿ. ನಾನು ಸ್ಟಾರ್ಟ್ ಮಾಡಿ ಫಸ್ಟ್ ಆಗಿದ್ದು 3 days ಲಾಕ್ಡೌನ್ ಆಗಬೇಕು. ಸೊ ಅಲ್ಲೇ ಕ್ಯಾಂಪಸ್ಗೆ ಅಲ್ಲೇ ಆಲ್ಮೋಸ್ಟ್ ಹೊರಟೋಗಿದ್ದೆ. ಅದಾದ್ಮೇಲಿಂದ ಒಂದು ಲಾಕ್ಡೌನ್ ಆಗುತ್ತಾದ್ಮೇಲೆ ಮತ್ತೆ ನೆಕ್ಸ್ಟ್ ದಿವಸಲ್ಲಿ ಬ್ಯಾಂಕ್ ಹಾಕೊಂಡು ಹೋಗಿ ಒಂದು ರೇಂಜಿಗೆ ಯೂಟ್ಯೂಬ್ ಸ್ಟಾರ್ಟಿಂಗ್ ಇನ್ಸ್ಟಾಲ್ ಮಾಡ್ತೀನಿ. ಒಂದು 3 to 4 videos ಅದರಿಂದ ಎಲ್ಲ ಕನ್ನಡದಲ್ಲೇ ಮಾಡಿರೋದು. ಸೊ ಅವಾಗ ನಾನು ವಿಡಿಯೋಸಲ್ಲಿ ಪ್ರೋತ್ಸಾಹ ಕೊಡ್ತಾ ಹೋಗಿದ್ದೀಗ. ಇವಾಗ ಈಗ ಮೇನ್ ಥಿಂಗ್ ಏನಂದರೆ ಈ ಒಂದು ಮೋಟರ್ ವೆಹಿಕಲ್ ಈ ರೇಂಜ್ ಬಂದಿದೆ ಅಂತ ವಿಡಿಯೋಗಳು ಮೇಕರ್ ಒಂಥರ ರೋಲ್ ಇದೆ. ಯಾಕಂದರೆ ಒಂಥರ ಸ್ಟೆಪ್ಪಿಂಗ್ ಸ್ಟೋನ್ನ ಒಂದು ಪಿಲ್ಲರ್ ಥರ ನಮ್ಮ ಕಮ್ಯುನಿಟಿ ನಿಂತಿರೋರು. ಸೊ ಅವ್ರನ್ನ ಯಾರು ಮಾತಾಡ್ಬಾರ್ದು, ಇವಾಗ ಮಾತಾಡಿದ್ರೆ ಬಟ್ ಅದು ಸಾಲ್ವ್ ಆಗಿದೆ ಅಂತ ಅಂದ್ಕೊಂಡಿದ್ದೀವಿ. ಆ್ಯಂಡ್ ಇನ್ನೊಂದು ಖುಷಿ ಆಗ್ಬೋದು, ಇಷ್ಟು ಜನ ಬಂದಿದ್ದೀರಾ ಒಬ್ಬರು ಯೂಟ್ಯೂಬ್ಗೆ ಸಪೋರ್ಟ್ ಮಾಡೋಕ್ಕೆ ಅಂದರೆ ತಪ್ಪಾಗಲ್ಲ. ಸೊ ಎಲ್ಲರೂ ಮೇನಾಗಿ ವೇಟ್ ಮಾಡ್ತಾರೆ ವಿಡಿಯೋಗೋಸ್ಕರ ಬಂದಿದ್ದಾರೆ. ಎಲ್ಲರೂ ತುಂಬ ಜನ ಇದ್ದಾರೆ. ಇನ್ನು ಬೇರೆ ಜನ ಬರೋರಿದ್ದಾರೆ. ಸೊ ಎಜುಕೇಷನ್ ಎಕ್ಸ್ಟೆಂಡ್ ಆಗ್ತಾ ಇದೆ. ಸೊ ಎಲ್ಲರೂ ಸಾಕಷ್ಟು ವೇಟ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಫುಲ್ ಚಿಕ್ಕ ಎಲ್ಲ ಸ್ಟೆಪ್ ಆಗ್ತಾರೆ ಏನಂದ್ರೆ
Music. ಸೊ ಬಾಯ್ಸ್ ಮೀಟಪ್ಗೆ ಅಂತ ಹೋದಾಗ TRS ಪಿನ್ನು ಕಟ್ಟಾಗೋಯ್ತು ಜನ ತೂರಾಟದಲ್ಲಿ. ನನ್ನ ಗೊಬ್ಬರದು TRS ಪಿನ್ ಕನೆಕ್ಟರ್ ಬರುತ್ತಲ್ಲ, ವಾಯ್ಸ್ ಕನೆಕ್ಟರು, ಆ ಪಿನ್ನು ಬೆಂಡಾಗಿ ಮುರಿದೋಯ್ತು. ಸೊ ಅದಕ್ಕೆ ಮೋಟೋ ಬ್ಲಾಗಲ್ಲಿ ಏನು ಮಾಡೋಕ್ಕಾಗಲಿಲ್ಲ. ಸೊ ಸೆಲೆಬ್ರೇಷನ್ಸ್ ಎಲ್ಲ ನೋಡಿದ್ರಿ, ಕ್ರೇಜ್ ನೋಡಿದ್ರಿ ಹೇಗಿತ್ತು ಅಂತ, ಡ್ಯಾನ್ಸ್ ಕೂಡ ನೋಡಿದ್ರಿ. ಸೊ ಅಮೆಝಾನಲ್ಲಿ ಆಲ್ರೆಡಿ ಆರ್ಡ್ರ್ ಮಾಡಿದ್ದೀನಿ TRS ಟು TRS ಕನೆಕ್ಟರ್ ಪಿನ್ನು ಬಂದಿದೆ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ವಿತ್ ಕಾಂಟ್ರವರ್ಸಿ ಮೋಟೋ ಬ್ಲಾಗ್ ಸೆಟಪಲ್ಲೇ ಸಿಗ್ತೀನಿ ಅಂತ ಹೇಳ್ತಾ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಇನ್ನು ಯಾರ್ಯಾರು ಲೈಕ್ ಮಾಡಿಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಸಿಗ್ತೀನಿ ನಿಮಗೆ ಇನ್ನೊಂದು ವೀಡಿಯೋದಲ್ಲಿ. ಸೊ ಅಲ್ಲಿವರೆಗೂ ಬಿ ಸೇಫ್, ರೈಡ್ ಸೇಫ್ ಅಂತ ಹೇಳ್ತಾ ಸೈನಿಂಗ್ ಆಫ್. ನಾನು ನಿಮ್ಮ ಚಂದನ್, ನಮಸ್ಕಾರ.